ನೋಡ್ರಿ ಎಲ್ಲ ಡಿ ಬಾಸ್ ಸ್ವಾಮಿಗಳೆಲ್ಲ ಬಂದು ನೋಡಬೇಕು. ಯಾರಿಗೆ ಸೂಪರ್ ಹಿಟ್ ಮೂವಿ ಡಿ ಬಾಸ್ ಚಾಲೆಂಜ್ ಸ್ಟಾರ್ ಡಿ ಬಾಸ್ ಜೈ. ಚೆನ್ನಾಗಿದೆ, ಸೂಪರ್ ಹಿಟ್. ಒಂದು ನ್ಯೂಸ್ ಕೊಟ್ಟಿದ್ದಾರೆ ಕನ್ನಡ ಒಳ್ಳೆ ಮೂವಿ ದಿನಕರಣ ಸೂಪರ್ ಮಾಡಿದರೆ ಡಿ ಬಾಸ್ ಯಾವುದೇ ಕಾರಣಕ್ಕೂ ಎಲ್ಲ ಈಗಿನ ನೋಡ್ಬೇಕಿದನ್ನ ಚೆನ್ನಾಗಿದೆ. ಡಿ ಬಾಸ್ಗೆ ಜೈ. ಚೆನ್ನಾಗಿತ್ತು ಫಿಲಮ್. ಹೊಸ ಹೀರೋಗಳು ಮುಂದೆ ಬದುಕಲಿ ಬೆಳೀಲಿ. ಚೆನ್ನಾಗಿದೆ ಫಿಲಮ್, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ದಿನಕರ್ ತೂಕ್ದೀಪ ಅವರ ಒಂದು ದಿಗ್ದರ್ಶನ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಕೂಡ ನಾವು ಕಣ್ಣು ರೆಪ್ಪೆ ಏನು ಅಲ್ಲಾಡ್ಸೋದಕ್ಕಾಗಲ್ಲ, ಆ ರೀತಿ ಸಸ್ಟೈನ್ ಆಗಿ ತೊಗೊಂಡೋಗಿದ್ದಾರೆ. ಆಮೇಲೆ ವಿರಾಟ್ ಅವರು ಕೂಡ ತಮ್ಮ ಅದ್ಭುತ ಅಭಿನಯದಿಂದ ವಿರಾಟ್ ಸ್ವರೂಪವನ್ನು ತಾವು ಅದು ಚಿತ್ರದ ಮುಖೇನ ಕಂಡುಕೊಂಡಿದ್ದಾರೆ. ಆಮೇಲೆ ಯಾವುದೇ ಕ್ಷಣದಲ್ಲೂ ಕೂಡ ನಮಗೆ ಬೋರಪ್ಪ ಅಂತ ಅನಿಸೋದೇ ಇಲ್ಲ. ಕುಟುಂಬದ ಎಲ್ಲರೂ ಕೂಡ ಬಂದು ನೋಡ್ಬೋದು ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಅತ್ಯಂತ ಅದ್ಭುತವಾಗಿದೆ, ಎಲ್ಲರೂ ನೋಡಬೇಕು, ಒಂದ್ಸಾರಿ ನೋಡಿ ದಯವಿಟ್ಟು. ಡೈರೆಕ್ಟರ್ ಅಂತ ಸುಮ್ಮನೆ ಚೆನ್ನಾಗಿದೆ ಅಣ್ಣ ಫಿಲಮ್. ಫ್ಯಾಮಿಲಿ ಆಡಿಯನ್ಸ್ ನೋಡಿ, ಎಲ್ಲರೂ ಚೆನ್ನಾಗಿದೆ ಸರ್. ಈಗಿನ ಯುವ ಪೀಳಿಗೆಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿರಾಟ್ ಅವ್ರ ಆ್ಯಕ್ಟಿಂಗು ಎಕ್ಸಲೆಂಟ್. ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟೊಂದು ಚೆನ್ನಾಗಿ ಬಂದಿದೆ ಮೂವಿ. ಸಿನಿಮಾ ಅಂತೂ ತುಂಬ ಸೂಪರ್ ಡೂಪರ್ ಆಗಿದೆ. ಡ್ಯಾನ್ಸಲ್ಲಂತೂ ಡ್ಯಾನ್ಸು ಇರ್ಬೋದು, ಫೈಟಿಂಗ್ ಇರ್ಬೋದು, ನಮ್ಗೆ ಬೇಕಾದ ಲವ್ ಸ್ಟೋರಿ ಇರ್ಬೋದು, ಕಾಮಿಡಿ ಇರ್ಬೋದು, ಎಲ್ಲ ಸೇರಿ ಒಂದು ಪಿಕ್ಚರ್ ಆಗಿದೆ ಅಂತಾರಲ್ಲ, ಇದರಲ್ಲೊಂದು ಎಕ್ಸಲೆಂಟ್. ಮಾಮೂಲಿ ನಮ್ಮ ದಿನಕರ್ ಸರ್ 2-3 ವರ್ಷ ಆದಮೇಲೆ ನಂತರ ಬಂದಿದ್ದಾರೆ. 2-3 ವರ್ಷ ನಂತರ ಆದಮೇಲೆ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಏನೇನಿದೆ ನೋಡಿ, 2-3 ವರ್ಷ ಸೂಪರ್ ಡೂಪರ್ ಆಗಿದೆ ಪಿಕ್ಚರ್ ಮಾತ್ರ. ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡ್ಕೊಬೇಡಿ, ದಯವಿಟ್ಟು ಸಿನಿಮಾ ನೋಡಿ. ಯಾಕೆಂದರೆ ಮೊದಲೇ ಫೈಟಿಂಗ್ ಇರ್ಬೋದು, ನೀವು 10 ಫೈಟ್ ಇರೋದು ಒಂದೇ 2 ಫೈಟ್ ಇರೋದು ತುಂಬ ಎಕ್ಸಲೆಂಟ್. ಆ ಫೈಟಿಂಗ್ ಅಂತೂ ಕಣ್ಣಿಗೆ ಹಬ್ಬ ಇದೆ. ಅದರಲ್ಲೂ ಈ ಗೋವಾ ಸೀಸನ್ ಏನಂತಾರೆ ಕ್ಯಾಮ್ರಾ ವರ್ಕ್ ಅಂತೂ ತುಂಬ ಚೆನ್ನಾಗಿದೆ. ದಯವಿಟ್ಟು ಯಾರು ಸಿನಿಮಾ ಮಿಸ್ ಮಾಡ್ಕೊಳ್ಳಿ, ಸಿನಿಮಾ ನೋಡಿ, ಸಿನಿಮಾ ಗೆಲ್ಲಿಸಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅಂತ ಕೇಳ್ತಾರೆ.